ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೇತನಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವು ಮಹಿಮೆಯು ಸದಾಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಕೀರ್ತನೆಗಳ ಭಾಗ 127ನೇ ಅಧ್ಯಾಯ 3ನೇ ವಾಕ್ಯ. ಗಂಡು ಮಕ್ಕಳು ಯೆಹೋವನು ಕೊಟ್ಟ ಸ್ವಾಸ್ಥ್ಯ, ಮಕ್ಕಳು ಆತನ ಬಹುಮಾನ. ದೇವರಿಗೆ ಸ್ತೋತ್ರ. Psalms 127:3. ಚಿಲ್ಡ್ರನ್ ಆರ್ ಎ ಗಿಫ್ಟ್ ಫ್ರಮ್ ದಿ ಲಾರ್ಡ್, ದೇ ಆರ್ ಎ ರಿಯಲ್ ಬ್ಲೆಸ್ಸಿಂಗ್. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಗಂಡು ಮಕ್ಕಳೆಲ್ಲರೂ ಸಹ ನಾನು ಕೊಟ್ಟಿರ್ತಕ್ಕಂತಹ ನನ್ನ ಸ್ವಾಸ್ಥ್ಯವಾಗಿದೆ. ಅಷ್ಟು ಮಾತ್ರ ಅಲ್ಲ, ಮಕ್ಕಳೆಲ್ಲರೂ ಸಹ ನಾನು ಕೊಟ್ಟಿರ್ತಕ್ಕಂಥ ಬಹುಮಾನ. ಸ್ವಾಸ್ಥ್ಯ ಅಂದ್ರೇನು? ಸ್ವತ್ತು, ಸ್ವಂತಿಕೆ, ಬಾಧ್ಯಸ್ಥಿಕೆ, ಅಧಿಕಾರವುಳ್ಳದ್ದು. ದೇವರು ಹಾಗೆ ಹೇಳ್ತಾ ಇದ್ದಾರೆ, ಗಂಡು ಮಕ್ಕಳೆಲ್ಲರೂ ಸಹ ನನ್ನ ಸ್ವಾಸ್ಥ್ಯವಾಗಿದ್ದಾರೆ. ಹಾಗೆ ಮಕ್ಕಳೆಲ್ಲರೂ ಸಹ ಬಹುಮಾನವಾಗಿದ್ದಾರೆ. ದೇವರು ಗಂಡು ಮಕ್ಕಳು ಅಂತ ಹೇಳಿದಾಗಲೇ ಹೇಳಿಬಿಟ್ರು ಬಿಡಿ, ಅದು ನನಗೆ ಸ್ವಂತ, ನನ್ನ ಸ್ವಾಸ್ಥ್ಯ, ನನ್ನ ಹೆಸರು, ನನ್ನನ್ನು ಮಹಿಮೆಪಡಿಸುವಂಥದ್ದು ಅಂತ ಹೇಳ್ತಿದ್ದಾರೆ. ದೇವರಿಗೆ ಸ್ತೋತ್ರ. ಹೆಣ್ಣು ಮಕ್ಕಳು ಬಹುಮಾನ. ಓಕೆ, ಈಗ ಯಾರನ್ನ ಹೇಳೋಣ ನಾವು? ಈಸಾಕ್, ಯಾಕೋಬ್, ಮೋಶೆ, ಯೋಸೆಫ್, ಮೋಶೆ, ಸಮುವೇಲ್, ದಾವೀದ್, ಎರೆಮಿಯ, ಯಾರ ಹೆಸರು ಹೇಳೋಣ? ಯಾರ ಹೆಸರು ಹೇಳಿದರೂ ಸಹ ದೇವರು ಆದಿಕಾಂಡದಲ್ಲೇ ಪ್ರಕಟಪಡಿಸಿದ್ದಾರೆ. ಕಾಯಿನನು ಅವಿಧೇಯನಾದ ನಿಜ, ಕಾಯಿನ ಸಂತತಿ ದೇವರಿಗೆ ಮೆಚ್ಚಿಯಾದದ್ದು ಅಲ್ಲ. ಬಟ್ ಏಬೇಲಿನ ರಕ್ತ ಏಬೇಲಿನ ರಕ್ತಕ್ಕಿಂತಲೂ ಯೇಸುಕ್ರಿಸ್ತನ ರಕ್ತ ಪರಿಶುದ್ಧವಾದ್ದು ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ದೇವರ ರಕ್ತವನ್ನು ಒಬ್ಬ ಮನುಷ್ಯನಿಗೆ ಹೋಲಿಸಿರ್ಬೇಕಾದ್ರೆ ಹೆಚ್ಚು ಅಂತಲ್ಲ, ಕಮ್ಮಿ ಅಂತಲೇ. ಬಟ್ ಆದರೆ ದೇವರಿಗೆ ಒಬ್ಬನ ರಕ್ತಕ್ಕೆ ಸಮಾನವಾಗಿ ಒಬ್ಬ ಮನುಷ್ಯನ ರಕ್ತವನ್ನು ಹೊರಿಸಿರ್ಬೇಕಾದ್ರೆ ಅವನು ಜೀವಿಸಿರ್ತಕ್ಕಂಥ ಜೀವಿತ ಎಂಥದ್ದಾಗಿತ್ತು? ಪರಿಶುದ್ಧ ಜೀವಿತ, ದೇವರಿಗೆ ಮೆಚ್ಚುಗೆಯ ಜೀವಿತ. ಬೈಬಲ್ ಅವನ ಕುರಿತಾಗಿ ಹೇಳುತ್ತೆ, ಆತನು ನೀತಿವಂತನಾಗಿ ಜೀವಿಸ್ತಾ ಅಂತ. ದೇವರಿಗೆ ಸ್ತೋತ್ರ. ಹಾಗಾಗಿ ಏಬೇಲನ ಸತ್ತ ನಂತರ ದೇವರು ದಾದಾವನ ಮೂಲಕವಾಗಿ ಒಳ್ಳೆಯ ನೀತಿವಂತ ಸಂತತಿ ಕೊಡೋದಕ್ಕೋಸ್ಕರವಾಗಿ ಶೇತನನ ಕೊಟ್ಟರು ಅಂತ ವಾಕ್ಯ ಹೇಳುತ್ತೆ. ಶೇತನ ಮೂಲಕವಾಗಿ ಆಶೀರ್ವದಿಸಲ್ಪಟ್ಟದ್ದು ಮನುಷ್ಯರ ಸಂತತಿಯಾಗಿ. ಹಾಗಾದರೆ ದೇವರ ಇಷ್ಟ ಏನಾಗಿದೆ? ಹಾಗಾದರೆ ಕಾಯನ್ನು ಅವಿಧೇಯನಾದ. ಕಾಯನ್ನೇನು ದೇವರ ಆ ಸೃಷ್ಟಿಯ ಫಲವಲ್ವ? ಹೌದು, ಬಟ್ ಅವಿಧೇಯನಾದ. ಅದಕ್ಕೆ ವಾಕ್ಯ ಹೇಳುತ್ತೆ, ಯಾರೇ ಆದರೂ ಸಹ ದೇವರ ಸೃಷ್ಟಿನೇ ಆಗಿದ್ದಾರೆ ನಿಜ, ಬಟ್ ಆಶೀರ್ವಾದ, ನಂಬಿಗಸ್ತಿಕೆಗೆ ಆಶೀರ್ವಾದ, ವಿಧೇಯತ್ವಕ್ಕೆ ಆಶೀರ್ವಾದ. ಹಾಗಾಗಿ ಪ್ರೀತಿದ ಮಕ್ಕಳೇ, ಆ ಥರ ದೇವರು ಎಲ್ಲರನ್ನೂ ಸಹ ದೇವರು ತನ್ನ ಸ್ವಾಸ್ಥ್ಯವಾಗಿ ಒಂದು ಹೇಳ್ತಾ ಇರೋದು. ಯಾಕಂದರೆ ತನ್ನ ಮಹಿಮೆಪಡಿಸ್ತಕ್ಕಂಥ, ತನ್ನ ಘನಪಡಿಸ್ತಕ್ಕಂತಹ, ತನ್ನನ್ನು ಪ್ರಕಟಪಡಿಸ್ತಕ್ಕಂಥದಕ್ಕೋಸ್ಕರವಾಗಿ ದೇವರು ನನ್ನ ಸ್ವಾಸ್ಥ್ಯ ಅಂತ ಹೇಳ್ತಕ್ಕಂಥದ್ದು. ಪುರುಷರು ಅದನ್ನು ತಾನೇ ಪ್ರಕಟಪಡಿಸ್ತಕ್ಕಂಥದ್ದು. ಪುರುಷರು ದೇವರ ಸ್ವರೂಪ, ಸೃಷ್ಟಿನಲ್ಲೇ ದೇವರ ಸ್ವರೂಪ. ಹಾಗಾಗಿ ನನ್ನ ಸ್ವಾಸ್ಥ್ಯ ಅಂತ ಅವ್ರು ಹೇಳ್ಕೊತಾ ಇದ್ದಾರೆ. ನನ್ನನ್ನು ಪ್ರಕಟಪಡಿಸುವಂಥವ್ರು, ನಾನು ಏನಾಗಿದ್ದೇನೆ ಅದು ಪುರುಷರಲ್ಲಿ ಕಾಣ್ತೀವಿ ಅಂತ. ಅದು ವಾಸ್ತವಾಂಶ ದೇವರು ಹೇಳ್ಕೊಂಡಿರ್ತಕ್ಕಂಥದ್ದು. ಓಕೆ, ಹೆಣ್ಣು ಮಕ್ಕಳೆಲ್ಲರೂ ಬಹುಮಾನ. ಯಾರಿಗೆ? ತಂದೆ ತಾಯಿಗಳಿಗೆ. ತಂದೆ ತಾಯಿಗಳು ಸಹ ದೇವ್ರ ಮಕ್ಕಳಾಗಿದ್ದಾರೆ, ಎಲ್ಲರೂ ಮಕ್ಕಳಾಗಿದ್ದೀವಿ. ಬಟ್ ವಂಶ ಪರಂಪರೆ ಬಂದಿದೆಯಲ್ಲ, ಬೈಬಲ್ ಅದನ್ನು ಪ್ರಕಟಪಡಿಸಿದೆಯಲ್ಲ ವಂಶ ಪರಂಪರೆಯಾಗಿ. ಹಾಗಾಗಿ ಎಲ್ಲರೂ ಸಹ ದೇವರು ಕೊಟ್ಟಿರ್ತಕ್ಕಂಥ ದೇವರ ಸ್ವಾಸ್ಥ್ಯವಾಗಿದೆ, ಬಹುಮಾನವಾಗಿದ್ದಾರೆ. ಎಲ್ಲರಲ್ಲೂ ಸಹ ನಾವು ದೇವರು ಭಕ್ತಿಯನ್ನೇ ನೋಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವ್ರು ಹೇಳ್ತಾ ಇದ್ದಾರೆ, ನಾನು ನಿಮ್ಮಲ್ಲಿ ಭಕ್ತಿಯುಳ್ಳ ಸಂತತಿಯನ್ನು ಕೊಡೋದಕ್ಕೋಸ್ಕರವೇ ಹೋಗಿ ನಾನು ನಿಮ್ಮನ್ನು ದೇಹಾತ್ಮಗಳಲ್ಲಿ ಒಂದುಗೂಡಿಸಿದ್ದೇನೆ ಅಂತ ಹೇಳ್ತಾರೆ. ಯಾರನ್ನ? ಗಂಡ ಹೆಂಡ್ತಿರನ್ನ. ನಾವು ನೋಡೋಣ ಒಂದು ವಾಕ್ಯ ಭಾಗವನ್ನು. ಅವ್ರ ಜವಾಬ್ದಾರಿ ಏನಿದೆ ಗೊತ್ತಾ? ಗಂಡ ಹೆಂಡ್ತಿರ ಜವಾಬ್ದಾರಿ ಭಕ್ತಿಯುಳ್ಳ ಸಂತತಿಯನ್ನು ದೇವರಿಗೆ ಕೊಡೋದೇ ಅವ್ರ ಕೆಲಸ. ಹಾಗಾಗಿ ಅವ್ರು ಹೇಗೆ ನಡ್ಕೋಬೇಕು ಅಂತ ವಾಕ್ಯ ಹೇಳುತ್ತೆ. ಮಲಾಕಿ ಪ್ರವಾದಿ ಪುಸ್ತಕ 2ನೇ ಅಧ್ಯಾಯದಲ್ಲಿ 15-16ನೇ ವಾಕ್ಯ. ಪ್ರಾಫೆಟ್ ಮಲಾಕಿ ಚಾಪ್ಟರ್ 2 ವರ್ಸ್ 15-16. ಯೆಹೋವನು ಅವರನ್ನು ಒಂದುಗೂಡಿಸಲಿಲ್ಲವೋ? 14ನೇ ವಾಕ್ಯದಿಂದ ನೋಡೋಣ. ಆದರೂ ಯೆಹೋವನು ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆಗಿದ್ದನು. ಆದರೂ ನಿನ್ನ ಜೊತೆಯವಳು ನಿನ್ನ ಒಡಂಬಡಿಕೆ ಹೆಂಡತಿಯೂ ಆಗಿದ್ದವಳಿಗೆ ನೀನು ದ್ರೋಹ ಮಾಡಿದ್ದಿ. ಯೆಹೋವನು ಅವರನ್ನು ಒಂದುಗೂಡಿಸಲಿಲ್ಲವೋ?
ದೇಹಾತ್ಮಗಳಲ್ಲಿ ಅವರು ಆತನವರೇ. ಯಾಕೆ ಒಂದುಗೂಡಿಸಿದ್ದಾನೆ? ಆತನು ಅವರಿಂದ ದೇವಭಕ್ತಿಯುಳ್ಳ ಸಂತಾನವನ್ನು ಹುಡುಕುವುದಕ್ಕಾಗಿಯೇ. ಆದ್ದರಿಂದ ನೀವು ನಿಮ್ಮ ಆತ್ಮದಲ್ಲಿ ಎಚ್ಚರಿಕೆಯಾಗಿರ್ರಿ. ಒಬ್ಬನಾದರೂ ತನ್ನ ಯೌವನದ ಹೆಂಡತಿಯ ವಿಷಯದಲ್ಲಿ ವಂಚನೆಯಾಗಿ ನಡೆಯದೇ ಇರಲಿ. ವಿವಾಹ ವಿಚ್ಛೇದನವನ್ನು ನಾನು ಹಾಗೆ ಮಾಡುತ್ತೇನೆ ಎಂದು ಇಸ್ರಾಯೇಲಿನ ದೇವರಾದ ಯೆಹೋವನು ಹೇಳುತ್ತಾನೆ. ತನ್ನ ಹೆಂಡತಿಗೆ ನಂಬಿಕೆ ದ್ರೋಹ ಬಗೆದು ದೌರ್ಜನ್ಯ ತೋರುವವನು ನಾನು ಹಾಗೆ ಮಾಡುತ್ತೇನೆ ಎಂದು ಸರ್ವಶಕ್ತನಾದ ದೇವರು ಹೇಳುತ್ತಾನೆ. ಆದ್ದರಿಂದ ನೀವು ವಂಚನೆಯುಳ್ಳವರಾಗಿ ನಡೆಯದೆ ಹಾಗೆ ನಿಮ್ಮ ಆತ್ಮದಲ್ಲಿ ಎಚ್ಚರಿಕೆಯಾಗಿರ್ರಿ. ದೇವರಿಗೆ ಸ್ತೋತ್ರ. ಈಗ ವಾಕ್ಯ ಭಾಗ ನೋಡಿದ್ವಿ. ಯೌವನದ ಹೆಂಡತಿ ಅಂತಂದರೆ ಅಬ್ರಹಾಮನಿಗೆ ಇಸಾಕನ್ನು ಕೊಡುವಾಗ ಅಬ್ರಹಾಮನು ಯೌವನಸ್ಥನಾಗಿದ್ನ? ಇಲ್ಲ. ಅಬ್ರಹಾಮನ ಜೀವಿತದಲ್ಲಿ ಒಂದು ಅವಿಧೇಯತ್ವ ನಡೆದಾಗ ದೇವರು ಅದನ್ನು ಮೆಚ್ಚಿಕೊಂಡ್ರ? ಇಲ್ಲ. ಸಾರಳಿಗೆ ಅಧಿಕಾರ ಕೊಟ್ಟರು. ಸಾರಳೆ ತೀರ್ಮಾನ ತಗೊಳ್ಳಿ, ಸಾರಳಿಗೆ ನೀನು ಅಧೀನಾಳಾಗು. ಹಾಗಾರಳೆ ಹೋಗಿ ನಿನ್ನ ಯಜಮಾನಿಗೆ ಅಧೀನಾಳಾಗು. ನೀನು ಅವಳೇನು ಹೇಳ್ತಾಳೆ ಹಾಗೆ ಮಾಡಲಿ. ಅಬ್ರಹಾಮನಿಗೆ ಸಾರಳಿಗೆ ಅಧಿಕಾರ ಕೊಡು. ಯಾಕೆ ಹೇಳಿ? ಸಾರಳಿ ಏನು ಮಾಡ್ತಾಳೆ ಹಾಗೆ ಮಾಡಲಿ. ಯಾಕೆಂದರೆ ಸಾರಳಿಗೆ ಅಧಿಕಾರ ಉಂಟು. ಸಾರಳಿ ಯಜಮಾನಿ, ದೇವರಿಂದ ಆರಿಸಲ್ಪಟ್ಟವಳು, ಅಬ್ರಹಾಮನ ಹೆಂಡತಿ. ಅಬ್ರಹಾಮನಲ್ಲಿ ಅವಿಧೇಯತ್ವ ಬಂದರೂ ಸಹ ಆ ಅವಿಧೇಯತ್ವದಲ್ಲಿ ಅಧಿಕಾರ ಯಾರಿಗೆ ಅಂದರೆ ಸಾರಳಿಗೆ ಅಧಿಕಾರ. ಸಾರಳೆ ತೀರ್ಮಾನ ತಗೋಬೇಕು ಅವಳನ್ನ ಕುರಿತಾಗಿ. ಹಾಗಾರಳೆ ನೀನು ಹೋಗಿ ನಿನ್ನ ಯಜಮಾನಿಗೆ ಅಧೀನಳಾಗು. ದೇವರ ಹೇಳಿದ್ದು ಅದನ್ನು ಹೇಳಿಲ್ವ? ದೇವರು ಹೇಳಿದ್ದಾರೆ. ಅವಳು ನನ್ನ ಕೈಲಿ ಆಗಲ್ಲ ಅವ್ರ ಜೊತೆ ಜೀವನ ಮಾಡೋದಕ್ಕೋಸ್ಕರವಾಗಿಂತ ತಪ್ಪಿಸ್ಕೊಂಡು ಕಷ್ಟಪಟ್ಟು ಓಡಬೇಕಾದ್ರೆ ದೇವದೂತನ ಬಂದು ಹೇಳ್ತಾ ಇದ್ದಾನೆ ಅವಳಿಗೆ, ಹೋಗಿ ಸಾರಳಿಗೆ ನಿನ್ನ ಅಧೀನಳಾಗು, ನಿನ್ನ ಯಜಮಾನಿಗೆ ನಿನ್ನ ಅಧೀನಳಾಗು ಅಂತ ಹೇಳ್ತಾರೆ. ಸೊ ಹಾಗಾಗಲೇಬೇಕಾಯ್ತು, ಬೇರೆ ಮಾರ್ಗನೇ ಇಲ್ಲ. ಆ ಬ್ರಾಹ್ಮಣಿಗಾದರೂ ಅಷ್ಟೇ ಸಾರಳೆ ಅವಳು ಇಷ್ಟದಂತೆ ಮಾಡಲಿ ಅಂತ ಹೇಳಿದ್ರು. ಯಾಕೆ ಹೇಳಿ? ದೇವರು ಅವರ ದೇಹಾತ್ಮಗಳಲ್ಲಿ ಒಂದು ಮಾಡಿದ ಉದ್ದೇಶ ತನ್ನ ಚಿತ್ತಕ್ಕಾಗಿ, ತನ್ನ ಭಕ್ತಿಯೊಳ ಸಂತತಿಯನ್ನು ಅವರಲ್ಲಿ ಕಾಣೋದಕ್ಕೋಸ್ಕರವಾಗಿ. ಅಷ್ಟು ಮಾತ್ರ ಅಲ್ಲ, ತನ್ನನ್ನು ಮಹಿಮೆಪಡಿಸೋದಕ್ಕೋಸ್ಕರವಾಗಿ. ಅದನ್ನು ಹೊರತುಪಡಿಸು ಸಂಸಾರವನ್ನು ನಿರ್ಲಕ್ಷ್ಯ ಮಾಡಿ ತನ್ನ ಹೆಂಡತಿಯನ್ನು ವಂಚಿಸಿ ಇಷ್ಟಾನುಸಾರವಾಗಿ ಜೀವಿಸ್ತಕ್ಕಂಥವ್ರು ಯಾರೇ ಆಗಿದ್ರೂ ಸಹ ದೇವರು ಅವ್ರನ್ನ ದಂಡಿಸ್ತಾರೆ. ದೇವರಿಗೆ ಸ್ತೋತ್ರ. ವಾಕ್ಯ. ಈಗ ನಾವೊಂದು ವಾಕ್ಯ ಭಾಗ ನೋಡೋಣ. ಯೇಸು ಕ್ರಿಸ್ತರು ಸಹ ಹೇಳ್ತಾ ಇದ್ದಾರೆ, ಮಕ್ಕಳನ್ನು ನನ್ನ ಬಳಿಗೆ ಬಿಡ್ರಿ, ದೇವರ ರಾಜ್ಯವ ಅಂತೇವ್ರದ್ದು ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರು ಮಕ್ಕಳನ್ನ ನಿರ್ಲಕ್ಷ್ಯ ಮಾಡ್ತಾರೆ ಎಂದಿಗೂ ಇಲ್ಲ. ಮಕ್ಕಳನ್ನು ಬಹಳ ಪ್ರೀತಿ ಮಾಡ್ತಾರೆ. ಯಾಕೆಂದರೆ ಅವರೇ ಮುಂದೆ ದೇವರನ್ನ ಮಹಿಮೆಪಡಿಸ್ತಕ್ಕಂಥವ್ರು, ದೇವರನ್ನ ಪ್ರಕಟಪಡಿಸ್ತಕ್ಕಂಥವ್ರು, ದೇವರ ಸ್ವಾಸ್ಥ್ಯವಾಗಿದ್ದಾರೆ. ಸೊ ಹಾಗಾಗಿ ಪ್ರೀತಿ ಇದ್ದಾರೆ ಮಕ್ಕಳೇ. ದೇವರು ನಿಮ್ಮನ್ನು ದೇಹಾತ್ಮಗಳಲ್ಲಿ ಒಂದಾಗಿ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ದೇವರಿಗೆ ಭಕ್ತಿಯುಳ್ಳ ಸಂತತಿಯನ್ನು ನಿಮ್ಮಲ್ಲಿ ಕಾಣೋದಕ್ಕೋಸ್ಕರವಾಗಿ. ಸೊ ಹಾಗಾಗಿ ಯಾವನಾದರೂ ಸಹ ತನ್ನ ಹೆಂಡತಿಯನ್ನು ವಂಚಿಸದೇ ಇರಲಿ. ಸೊ ಇನ್ನೊಂದು ಸ್ನಾನಿಕನ ಅಂತ ಯೋಹಾನ, ಜಾನ್ ಬ್ಯಾಪ್ಟಿಸಮ್ ನಮಗೆಲ್ಲರೂ ಗೊತ್ತಿದೆಯಲ್ಲ. ಅವ್ರು ಯೌವನಸ್ಥರ? ಇಲ್ಲ, ಮುಪ್ಪಿನ ಪ್ರಾಯದಲ್ಲಿದ್ದವರು. ಅವರಲ್ಲಿ ದೇವರು ಎಂಥ ಒಳ್ಳೆ ಗಂಡ ಹೆಂಡತಿರಿಗೆ ಮಕ್ಕಳೇ ಇರಲಿಲ್ಲ. ಆ ಮಕ್ಕಳಿಲ್ಲದೆ ಇರತಕ್ಕಂಥ ಕುಟುಂಬಕ್ಕೆ ದೇವರು ಎಂಥ ಸಂತತಿಯನ್ನು ಕೊಟ್ಟರು, ಜಗತ್ತಿಗೆ ದೊಡ್ಡ ಆಶೀರ್ವಾದವಾಗಿ ಕೊಟ್ಟರು. ದೇವರಿಗೆ ಸ್ತೋತ್ರ. ಸೊ ಈ ಥರ ಸಾಕ್ಷಿಗಳಿವೆ. ಸೊ ಹಾಗಾಗಿ ಯಾವುದೇ ವಯಸ್ಸಾಗಿರಲಿ, ಏನೇ ಆಗಿರಲಿ, ದೇವರಲ್ಲಿ ನಾವೇನಾದ್ರು ಹೊಂದ್ಕೊಳ್ತೀವಿ ಅನ್ನೋ ಒಂದು ನಂಬಿಕೆ ಇದೆಯಾ, ನಿರೀಕ್ಷೆ ಇರೋದಾದರೆ ಅದೇ ನಂಬಿಕೆಯಲ್ಲಿ ಮುಂದುವರಿರಿ, ಅದೇ ನಿರೀಕ್ಷೆಯಲ್ಲಿ ಮುಂದುವರಿರಿ. ನಿಮಗೆ ಬೇಕಾದದನ್ನು ಕೇಳಿ. ನೀವು ಪ್ರಾರ್ಥನೆ ಮಾಡಿ ನಿಮಗೆ ಬೇಕಾದನ್ನು ಕೇಳೋದಕ್ಕೆ ದೇವರಲ್ಲಿ ಅಧಿಕಾರ ಉಂಟು. ಆದರೆ ದೇವರನ್ನ ಪರೀಕ್ಷೆ ಮಾಡೋಂಗಿಲ್ಲ. ದೇವ್ರಿಗೆ ನಿಮ್ಗೆ ಕೊಡಿ, ದೇವ್ರು ನನಗೆ ಬೇಕು ಅಂತ ಕೇಳೋದು ನಿಮಗೆ ಅಧಿಕಾರ ಉಂಟು. ಆದರೆ ದೇವ್ರನ್ನ ಪರೀಕ್ಷೆ ಮಾಡೋಕ್ಕೆ ಯಾರಿಗೂ ಸಹ ಅವಕಾಶ ಇಲ್ಲ. ಪರೀಕ್ಷೆ ಮಾಡ್ತಕ್ಕಂಥದ್ದು ಅದು ಪಾಪ ಆಗುತ್ತೆ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ದೇವರ ವಾಕ್ಯಕ್ಕೆ ನಂಬಿಗಸ್ತರಾಗಿ ವಿಧೇಯರಾಗ್ರಿ. ದೇವರ ವಾಕ್ಯದ ಪ್ರಕಾರವಾಗಿ ಕುಟುಂಬವನ್ನು, ಮಕ್ಕಳನ್ನು ಸಾಕ್ರಿ. ಮಕ್ಕಳನ್ನ ಎಷ್ಟು ದೊಡ್ಡ ಆಶೀರ್ವಾದವಾಗಿ ದೇವರು ಉಪಯೋಗಿಸ್ತಾರೆ ಬೈಬಲಲ್ಲಿ. ಸೊ ಹಾಗಾಗಿ ವಾಕ್ಯದ ಪ್ರಕಾರವಾಗಿ ಜೀವಿಸಿ ವಾಕ್ಯದ ಆಶೀರ್ವಾದಗಳನ್ನ ಹೊಂದ್ಕೊಳ್ಳಿ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಸಪ್ಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಯಾಗಿ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ಗಂಡು ಮಕ್ಕಳೆಲ್ಲವೂ ಸಹ ಯೆಹೋವನ ಸ್ವಾಸ್ಥ್ಯ, ಮಕ್ಕಳೆಲ್ಲವೂ ನಿಮ್ಮ ಬಹುಮಾನ ಅಂತ ಹೇಳಿದ್ದೀರಾ. ಸೊ ಅದಕ್ಕಾಗಿ ಸ್ತೋತ್ರಪ್ಪ. ನಿಮ್ಮ ಚಿತ್ತವಿಲ್ಲದೆ ಏನೂ ಇಲ್ಲ. ನೀವೇ ಆದಿಯೋ ಅಂತ್ಯವೂ ಆಗಿದ್ದೀರಾ. ನೀವೇ ಆರಂಭವೂ ಕೊನೆಯೂ ಆಗಿದ್ದೀರಾ. ನಿಮ್ಮ ಚಿತ್ತವೇ ನಡೀಲಿ.
ನಂಬಿಗಸ್ತರಾಗಿ ನಿನಗೆ ವಿಧೇಯರಾಗ್ತಕ್ಕಂಥ ಒಬ್ಬೊಬ್ಬರನ್ನ ಅವ್ರನ್ನ ಕುಟುಂಬವಾಗಿ ಆಶೀರ್ವದಿಸಿ, ಅವರ ಮಕ್ಕಳನ್ನು ಆಶೀರ್ವದಿಸಿ, ಸಂತತಿಗೆ ಆಶೀರ್ವದಿಸಿ, ನಿಮ್ಮನ್ನು ಮಹಿಮೆಪಡಿಸುವಂತಾಗಲಿ, ನಿಮ್ಮನ್ನು ಪ್ರಕಟಪಡಿಸುವಂತಾಗಲಿ, ನಿಮ್ಮ ಸ್ವಾಸ್ಥ್ಯವಾಗಿ ಅವರು ಜೀವಿಸಲಿ, ನಿಮಗೆ ಮಹಿಮೆ ಆಗಲಿ, ನಿನ್ನ ಜನರಿಗೆ ಆಶೀರ್ವಾದ ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗಾಗಿ ನಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.